ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಿದೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ. ಆಟೋ ಗ್ಯಾಸ್ ಇರ್ಬೋದು, LPG ಎಲ್ಲವೂ ಕೂಡ ಸಮಸ್ಯೆ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿದೇಶ ನೀತಿಯನ್ನು ತನ್ನ ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ಗ್ಯಾಸ್ ಸಿಗ್ತದೆ ಆ ದೇಶಗಳಿಂದ ಪಡಿತಕ್ಕಂಥ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಪ್ರತಿಯೊಂದಕ್ಕೂ ಯಾವುದು ಅವೈಲೇಬಲ್ ಇಲ್ಲ ಅದು ಅವೈಲೇಬಲ್ ಇದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಿ ತಪ್ಪಾಗಿದ್ದರೆ ಅದು ಸರಿಪಡಿಸ್ಕೋಬೇಕು. ಯಾಕಂದರೆ ಇದು ಒಂದು ಕ್ರೈಸಿಸನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಇಡೀ ದೇಶಕ್ಕೆ ತೊಂದರೆ ಆಗ್ತದೆ ಮತ್ತು ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳ್ತದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಹೋಟೆಲ್ಗಳು ಬಂದಿವೆ, ಸಣ್ಣ ಪುಟ್ಟ ಕಾರ್ಖಾನೆಗಳು ಬಂದಿವೆ, ಅನೇಕ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ. ಇದಕ್ಕೆ ಸೀರಿಯಸ್ಲಿ ಸಂಬಂಧಪಟ್ಟಂಥ ದೇಶಗಳ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಬೇಗನೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸನ್ನು ಒದಗಿಸ್ತಕ್ಕಂಥದ್ದು. ಮುಂದೆ LPGನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಯೋಚನೆ ಮಾಡಬೇಕು. ನಾ ಅದಕ್ಕಾಗಿ ಈ ಪ್ರಶ್ನೆಯನ್ನು ಹಾಕಿದ್ದೆ. ರೂಲ್ 176ನಲ್ಲಿ ಚರ್ಚೆ ಮಾಡೋಣ ಇದರ ಮೇಲೆ. ಇಡೀ ಸದನದ ಅಭಿಪ್ರಾಯಗಳನ್ನು ಪಡೆದು ಅನೇಕ ವಿಚಾರಗಳು ಬರ್ತವೆ. ನಿಮ್ಮ ಹತ್ರ ಒಂದು ವಿಚಾರ ಬರ್ತದೆ, ನನ್ನ ಹತ್ರ ಇನ್ನೂ ಬರುತ್ತೆ. ಸೊ ಪ್ರತಿಯೊಬ್ಬರಿಗೆ ಕೇಳಿಕೊಂಡು ದೇಶದ ಹಿತದೃಷ್ಟಿಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂಥೇಳಿ. ಬಟ್ ಅದು 176ಗೆ ಅವರು ಮರ್ಯಾದೆನೇ ಕೊಡಲಿಲ್ಲ. ನಾ 2 ಸಲ ಅದನ್ನು ರಾಜ್ಯಸಭೆಯಲ್ಲಿ ಹತ್ತದೆ, ಬೇರೆಯವರು ನನಗೆ ಸಪೋರ್ಟ್ ಮಾಡಿದ್ರು. ಆದರೆ ಗೌರ್ಮೆಂಟ್ ಅಡ್ಯಾಮೆಂಟ್ ಇದೆ, ಬೇರೆಯವ್ರ ಮಾತು ಕೇಳಕ್ಕೆ ತಯಾರಿರಲ್ಲ. ಅವ್ರಿಗೇನು ಬೇಕು ಅದೇ ಮಾಡ್ತಾರೆ. ಅದಕ್ಕಾಗಿ ದೇಶ ದೃಷ್ಟಿಯಿಂದ ಅವರು ಎಚ್ಚರ ವಹಿಸಿಕೊಂಡು ಇದನ್ನು ತರುವ. ಸರ್, ಪಂಚರಾಜ್ಯಗಳ ಚುನಾವಣೆ ವಿಚಾರ ಸರ್ ಇಲ್ಲ, ಎಲ್ಲ ಕಡೆ ನೋಡಿ ಎಲೆಕ್ಷನ್ ಅಂದರೆ ಟಫ್, ಇದೇನು ಈಜಿ ಇರೋದಿಲ್ಲ. ಆದರೆ ಈ ಸಾರಿ ವಾತಾವರಣ ಸ್ವಲ್ಪ ಬದಲಾವಣೆ ಇದೆ. ಕಾರಣ ಏನದು, ಅದಕ್ಕೆ ಅನೇಕ ಕಾರಣಗಳಿವೆ, ನಿಮಗೂ ಕೂಡ ಗೊತ್ತಿದೆ. ಅದು ರಾಷ್ಟ್ರದ ಸಮಸ್ಯೆಗಳಿರ್ಬೋದು, ರಾಜ್ಯದ ಸಮಸ್ಯೆಗಳಿರ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಇಂಥ ಸಮಸ್ಯೆಗಳಿವೆ. ಅದಕ್ಕಾಗಿ ವಾತಾವರಣ ಸ್ವಲ್ಪ ವಿರೋಧ ಪಕ್ಷ ಕಡೆ ಇದೆ ಅನ್ನತಕ್ಕಂಥದ್ದು ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಆಸಾಮ್ಗೆ ಹೋಗಿದ್ದೆ, ಆಮೇಲೆ ಕೇರಳಕ್ಕೂ ಹೋಗಿದ್ದೆ, ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೇನೆ, ನಾಳೆ ಮತ್ತೆ ಕೇರಳಕ್ಕೆ ಹೋಗ್ತಾ ಇದ್ದೇನೆ, ನಾಡ್ದು ಮತ್ತು ಆಸಾಮ್ಗೆ ಹೋಗ್ತಾ ಇದ್ದೇನೆ. ಆದಷ್ಟು ಜನ ಈಗ ಎದ್ದು ಹೊರಗಡೆ ಬರ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂತಿದ್ದಾರೆ ಸರ್ ಕೇಂದ್ರ ಸರ್ಕಾರ. ಸರ್ ಅಂದ್ರೆ ಈಗ ಹೇಳ್ದಲ್ರಿ, ನಾನು ನಿಮಗೆ ರೂಲ್ನೂ ಕೋಟ್ ಮಾಡಿ ಹೇಳಿದೆ. ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಅವ್ರು ಮಾಡಬೇಕು. ಈಗ ಅವರು 16, 17, 18 ಪಾರ್ಲಿಮೆಂಟ್ ಕರೆದಿದ್ದಾರೆ, ಯಾರಿಗೂ ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಸೋ ಮೋಟೋ ಅವರೇ ಅನೌನ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ ಜಿಸ್ಕಿ ಲಾಠಿ ಉಸ್ಕಿ ಭೈನ್ಸ್ ಅಂತ ಹೇಳ್ತಾರೆ. ಯಾರ್ದು ಹತ್ರ ಶಕ್ತಿ ಇದೆ, ಮೆಜಾರಿಟಿ ಇದೆ, ನಾವು ಏನು ಬೇಕಾಗಿದ್ದು ಮಾಡ್ತೇವೆ. ಡೆಮಾಕ್ರಸಿ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅವ್ರ ಮಾತನ್ನು ನಡೆಸಬೇಕು, ಅವ್ರಿಗೇನು ತಿಳಿತು ಅದನ್ನು ಮಾಡಬೇಕು. ಇದು ಮೊದಲಿಂದ ಮಾಡ್ತಾ ಇದ್ದಾರೆ. ಈಗಂತೂ ಅವ್ರಿಗೆ ಮೆಜಾರಿಟಿ ಇಲ್ಲ, 2/3 ಬರೋ ಪ್ರಶ್ನೆನೇ ಇಲ್ಲ, ಸಿಂಗಲ್ ಮೆಜಾರಿಟಿನೂ ಇಲ್ಲ ಅವರಿಗೆ. ಆದರೂ ಅದೇ ಒಂದು ಹಠ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.